ಅಂದರೆ ಸಪ್ಪೆಯಾಗಿರೋದು ಅಥವಾ ನಿರ್ಲಿಪ್ತನಾಗಿರೋದು, ದೇವಸ್ಥಾನಗಳಿಗೆ ಸುತ್ತೋದು, ಸ್ವಲ್ಪ ನನ್ನ ಸೋಷಿಯಲ್ ಮೀಡಿಯಾ ಆ್ಯಕ್ಟಿವಿಟಿಗಳನ್ನು ಕಡಿಮೆ ಮಾಡಿಕೊಳ್ಳೋದು, ಇವು ಆಧ್ಯಾತ್ಮನ? ಅಥವಾ ನಾವು ಇದನ್ನು ಅನವಶ್ಯಕವಾಗಿ ಆ ಶಬ್ದದ ತೂಕವನ್ನು ಅರ್ಥ ಮಾಡ್ಕೊಳ್ಳದೆ ಬೇಕಾಬಿಟ್ಟಿಯಾಗಿ ಬಳಕೆ ಮಾಡ್ತಾ ಇದ್ದೀವ? ನಿರಾಳವಾಗಿದ್ದರೆ, ಶಾಂತವಾಗಿದ್ದರೆ, ಯಾವುದೇ ಗೊಡವೆಗಳಿಗೂ ಹೋಗದೆ ತನ್ನ ಪಾಡಕ್ಕೆ ತಾನಿದ್ದರೆ ಇವನು ಸ್ಪಿರಿಚುವಲ್ ಆಗಿಬಿಡ್ತಾ ಇದ್ದಾನೆ, ಫಿಲಾಸಫರ್ ಆಗಿಬಿಡ್ತಾ ಇದ್ದಾನೆ ಅನ್ನುವ ತಪ್ಪು ಅಭಿಪ್ರಾಯಕ್ಕೆ ತೊಡಗ್ತಾರೆ. ಡ್ರಿಂಕ್, ಡಿನ್ನರ್ ಆ್ಯಂಡ್ ಡ್ಯಾನ್ಸ್ 3D ಕಲ್ಚರ್ ಈಗ ಜಾಸ್ತಿ ಆಗ್ತಾ ಇರೋದ್ರಿಂದ ಬಹುಶಃ ಅದನ್ನು ನೋಡಿದವ್ರಿಗೆ ಇದು ಈ ರೀತಿ ಸಪ್ಪೆ ಅಂತ ಅನಿಸ್ಬೋದು. ಆದರೆ ನಿಜವಾಗಿ ಆಧ್ಯಾತ್ಮಿಕವಾಗಿ ತೊಡಗಿದಾಗ ಅವ್ರಿಗಿಂತ ಮನಸ್ಸಿನಲ್ಲಿ ಇನ್ನೂ ಮಜಬೂತವಾಗಿರ್ತಾರೆ. ದುನಿಯಾ ಸೂರಿ ಡೈರೆಕ್ಟರ್ ಏನಿದ್ರು, ಅವರು ಗೌರಿ ಶಕ್ಕಿಯವ್ರ ಜೊತೆಗೆ ಮಾತಾಡ್ತಾ ಹೀಗೆ ಒಂದು ಕಾನ್ವರ್ಸೇಷನಲ್ಲಿ ಸರ್ ಕೇಳಿದರು, ನೀವು ಕೂಡ ಆಧ್ಯಾತ್ಮದ ಕಡೆಗೆ ವಾಲ್ತಾ ಇದ್ದೀರಾ ಅಂತ ಅಂದಾಗ, ದೆನ್ ಹಿ ಬ್ಯೂಟಿಫುಲಿ ಸೆಡ್, ನಂಗೆ ಅದು ಇನ್ನೂ ಎಕ್ಸಾಕ್ಟಾಗಿ ನೆನಪಿದೆ, ಈ ಸಸ್ಯಗಳಿಗೆ ಗಿಡಗಳಿಗೆ ಜೀವ ಇದೆ ಅಂದ ತಕ್ಷಣ ನಾನು ಆಧ್ಯಾತ್ಮ ಅಂತ ಅನಿಸ್ತಾ ಇದೆಯಾ ಅಂತ. ಬಹುಶಃ ಮನುಷ್ಯ ಮೊದಲೆಲ್ಲ ಹೀಗೆ ಯೋಚನೆ ಮಾಡ್ತಿದ್ದೀನೋ ಅಲ್ವಾ? ಇತ್ತೀಚೆಗೆ ಕಾಲ ಬದಲಾದಂಗೆ ಏನೇನು ಅಂದರೆ ನಮ್ಮ ಪ್ರಿಯಾರಿಟೀಸ್ಗಳು ಬದಲಾದವು, ನಮ್ಮ ಆಸ್ಪಿರೇಷನ್ಸ್ಗಳು ಬದಲಾದವು, ನಮ್ಮಲ್ಲಿ ಸ್ವಾರ್ಥ ಗುಣಗಳೇ ಹೆಚ್ಚಾದವು. ನಾನು ಮಾತ್ರ ಚೆನ್ನಾಗಿರಬೇಕು, ನಾನು ಮಾತ್ರ ಸುಖವಾಗಿರಬೇಕು. ಯಾವುದು ಪರ್ಮನೆಂಟ್ ಅಲ್ಲ ಜಗತ್ತಿನಲ್ಲಿ. ಇವತ್ತು ಕಷ್ಟ ಇದೆ, ಪರ್ಮನೆಂಟ್ ಅಲ್ಲ. ಸುಖ ಇದೆ, ಪರ್ಮನೆಂಟ್ ಅಲ್ಲ. ಹಣ ಇದೆ, ಪರ್ಮನೆಂಟ್ ಅಲ್ಲ. ಇಡೀ ಜಗತ್ತಿನಲ್ಲಿ ಇವತ್ತು ಏನು ವೈಜ್ಞಾನಿಕತೆ ಇವತ್ತು ನಿಂತಿದೆ, ನಾಳೆ ಆ ವೈಜ್ಞಾನಿಕತೆ ಒಂದೇ ದಿನದಲ್ಲಿ ಬಿದ್ದು ಹೋಗ್ಬೋದು. ಅದರ ಪರ್ಮನೆಂಟ್ ಯಾವುದು, ನಿತ್ಯ ನಿರಂತರ ಯಾವುದು, ಸತ್ಯ ಯಾವುದು, ಆ ಸತ್ಯದ ಹುಡುಕಾಟ ಏನಿದೆ ಅದು ಆತ್ಮ. ಅರ್ಥಾತ್ ಅಲ್ಲಿ ಕೆಲಸ ಮಾಡಬಾರ್ದು ಹಾಗೇನಿಲ್ಲ, ಊಟ ಮಾಡಬಾರ್ದು ಹಾಗೇನಿಲ್ಲ, ಇದು ಪಬ್ಗೆ ಹೋಗಬಾರ್ದು ಇಲ್ಲ, ಬ್ಯಾಂಕ್ಗೆ ಹೋಗಬಾರ್ದು ಇಲ್ಲ, ಮಾಲ್ಗೆ ಹೋಗಬಾರ್ದು ಇಲ್ಲ, ಎಲ್ಲಿ ಬೇಕಾದರೂ ಅಧ್ಯಾತ್ಮ ಜೀವಿ ಹೋಗ್ಬೋದು. ಆಮೇಲೆ ಮತ್ತೊಬ್ಬ ಸೈಂಟಿಸ್ಟ್, ಸೊ ಆ ವ್ಯಕ್ತಿ ಕೂಡ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ, ಅ ಮ್ಯಾನ್ ಕ್ಯಾನ್ ಡೂ ವಾಟ್ ಹಿ ವಿಲ್ ಬಟ್ ಹಿ ಕೆನಾಟ್ ವಿಲ್ ವಾಟ್ ಹಿ ವಿಲ್ಸ್ ಅಂತ ಹೇಳ್ತಾರೆ.